ಹಾಗೆ ಶ್ರೀಮಂತ ಸಿದ್ದಲಿಂಗಪ್ಪ ಸ್ವಾಮಿಗಳ ನೇತೃತ್ವದ ಬಸವ ಭಗವತಿ ಪೂಜೆಯ ವೇದಿಕೆ ಮೇಲೆ ಬಲಿಕ ಭಕ್ತಿಯಿಂದ ಕಾರ್ಯಕ್ರಮದ ಕರ್ನಾಟಕ ಸುವರ್ಣ ಸಂಭ್ರಮ 50ರ ನಿಮಿತ್ತವಾಗಿ 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಇವಳಿಗೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಇದೀಗ ಆರಂಭವಾಗ್ತಾ ಇದೆ. ಜೋರಾದ ಚಪ್ಪಾಳೆಯ ಮೂಲಕ ತಾವುಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತಹ ಶ್ರೀ ಸ್ವಾಮಿಗಳು ವಚನ ಶಿಲಾಮಂಟಪ ಇಂಗ್ಲೇಶ್ವರ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ವೇದಿಕೆ ಮೇಲೆ ಕಾರ್ಯಕ್ರಮವನ್ನು ಆರಂಭಿಸುತ್ತೇವೆ. ನಾಡಗೀತೆಯನ್ನು ಸರ್ಕಾರಿ ಪ್ರೌಢಶಾಲೆಯ ಇವಳಿಗೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ವೇದಿಕೆ ಮೇಲೆ ಬಂದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆಯನ್ನು ನೀಡುವುದಾಗಿ ವಂದಿಸುತ್ತೇವೆ.
ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದಂತೆ ಶಿಕ್ಷಕರಿಗೆ, ತಬಲಾ ವಾದಕರಿಗೆ ಹಾಗೂ ಹಾರ್ಮೋನಿಯಂ ವಾದಕರಿಗೆ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಈ ಕಾರ್ಯಕ್ರಮದಲ್ಲಿ ರೈತ ಗೀತೆಯನ್ನು ಹಾಡಿದ್ದಾರೆ ಸ್ಥಳೀಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಾಡಗೀತೆಯನ್ನ ಹಾಡಿ ಈ ರೈತ ಈ ದೇಶದ ಬೆನ್ನೆಲುಬು, ರೈತರಿಗೆ ಒಂದು ನಮನವನ್ನು ಸಲ್ಲಿಸಬೇಕಾಗಿ ಈ ಶಾಲೆಯ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ತವೆ. ಸ್ಥಳೀಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬಂದು ರೈತ ಗೀತೆಯನ್ನು ಹಾಡಬೇಕಾಗಿ ವಿನಂತಿಸಿಕೊಳ್ತವೆ. ರೈತ ಗೀತೆಯನ್ನು ಹಾಡಿ ಫೋಟೋಗೆ ಪುಷ್ಪವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ.
ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದೀಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವರನ್ನ ಸ್ವಾಗತಗೈಲಿದ್ದಾರೆ. ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಅತ್ಯಂತ ಸೌಮ್ಯ ಸ್ವಭಾವವಾಗಿರ್ತಕ್ಕಂಥ ನಮ್ಮ ಸಹೋದರಾಗಿರ್ತಕ್ಕಂಥ ಶ್ರೀ ಶಿವಾನಂದ ಗೌಡರು ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಪ್ರಥಮರಾದರು. ಇವರನ್ನು ಸಹಿತ ಈ ಗ್ರಾಮದ ಎಲ್ಲ ಗುರು ಹಿರಿಯರಿಂದ ಹಿರಿಯರು ಮುಖ್ಯ ಗುರುಗಳು ಆಗಿರ್ತಕ್ಕಂಥ ಈ ಕಾರ್ಯಕ್ರಮದ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಿದ್ದರಾಮ್ ಈ ಬಿರಾದರ್ ಸಾಹಿತಿಗಳು ಗುರುಗಳು, ಇವರನ್ನು ಸಹಿತ ನಮ್ಮ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಿಮಗೆ ಗ್ರಾಮದ ಹಿರಿಯರು ತಾಯಂದಿರು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಹಿರಿಯರು ಆಗಿರುವಂತ ಶ್ರೀಯುತರಿಗೆ HB ಬಾರಿಕೈ ನಿರ್ದೇಶಕರು ಶಿಕ್ಷಕರ ಸೊಸೈಟಿ ಮಾನ್ಯರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳು, ಬಸವನಾಡಿನ ಹಿರಿಯ ನೇತಾರರು ಹಾಗೂ ನಿರ್ದೇಶಕರು, ಸಹಕಾರಿ ಮಹಾಮಂಡಳ ಬೆಂಗಳೂರು ಆದಂತ ಸನ್ಮಾನ್ಯ ಶ್ರೀ ವೀರಣ್ಣ ಚಂ ಪಟ್ಟಣ ಶೆಟ್ಟಿ ಮಾನ್ಯರನ್ನು ಸಹಿತ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಹಾಗೂ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಹಾಗೂ ಮೂಡಿಗೆ ಗ್ರಾಮದ ಗುರುಹಿರಿಯರು ಎಲ್ಲ ತಾಯಿಗಳಿಂದ ಅವರನ್ನು ಸಹಿತ ಜಿಲ್ಲಾ ಹಾಗೂ ತಾಲೂಕಾ ವತಿಯಿಂದ ಉತ್ಮುಖವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾನ್ಯರಿಗೆ ಬಸವನ ಬಾಗೇವಾಡಿ ತಾಲೂಕಿನ ನೆಚ್ಚಿನ ಕ್ರಿಯಾಶೀಲ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ಸುನೀಲ್ ನಾಯಕ್ ಸರ್ ಅವರು ಬಂದು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಹಳಷ್ಟು ಸಹಕಾರವನ್ನು ನೀಡಿದವರು, ಪ್ರತಿ ಹಂತದಲ್ಲಿಯೂ ಕೂಡ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಈ ಸಮ್ಮೇಳನ ಯಶಸ್ವಿಗೆ ಕಾರಣೀಭೂತರಾಗಿರುವಂತಹ ಸುರೇಶ್ ಕಾರ್ವಾಡ್ ಸರ್ ಅವರಿಗೆ ಸುನೀಲ್ ನಾಯಕ್ ಅವರಿಂದ ಗೌರವ ಸನ್ಮಾನ. ಇವರ ಮುಖ್ಯ ಅತಿಥಿಗಳು ಹಾಗೂ ಹಿರಿಯ ಗತಿ ಸಂಚಾಲಕರಾಗಿ ಕಾರ್ಯನಿರ್ವಹಣೆ ನಿರ್ವಹಿಸುತ್ತಿರುವಂತಹ ಶ್ರೀಯುತ BV ಚಕ್ರಮಣಿ ಸರ್ ಅವರು ಹೋಗಿ ಮಾನ್ಯರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳು ಹಿರಿಯ ರಾಜಕೀಯ ಧುರೀಣರು ಆಗಿರುವಂತಹ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಗೌಡ ಪಾಟೀಲ್, ನಿರ್ದೇಶಕರು, BDCC ಬ್ಯಾಂಕ್ ವಿಜಯಪುರ, ಇವರನ್ನು ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಹಾಗೂ ತಾಲೂಕಾ ಘಟಕದ ವತಿಯಿಂದ ಹಾಗೂ ಇವರಿಗೆ ಗ್ರಾಮದ ಎಲ್ಲ ಗುರು ಹಿರಿಯರ ವತಿಯಿಂದ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಉತ್ಪೂರ್ಣವಾಗಿ ಸ್ವಾಗತಗೊಳಿಸ್ತಾ ಇದ್ದೇವೆ. ಮಾನ್ಯರಿಗೆ ಈ ಗ್ರಾಮದ ಹಿರಿಯರಾಗಿರುವಂತಹ ನಾಗು ಸುಭಾನಪ್ಪನವರು ಬಂದು ಹಾಗೂ ಈ ಕಾರ್ಯಕ್ರಮದ ಬೆನ್ನೆಲುಬು ಒಂದು ತಪ್ಪಾಗಲಿಕ್ಕಿಲ್ಲ ಹಾಗೂ ಈ ಗ್ರಾಮದ ಹಿರಿಯರು ಖ್ಯಾತ ನ್ಯಾಯವಾದಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಶಿವನಪ್ಪನವರು ನ್ಯಾಯವಾದಿಗಳು ಮೂಡಿಸಿದ್ದು ಇವರನ್ನು ಸಹಿತ ಜಿಲ್ಲಾ ಮತ್ತು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಉತ್ಪೂರ್ಣವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮಾನ್ಯರಿಗೆ ಸುರೇಶ್ ಚಿಗುರಿ ಅವರು ಬಂದು KSS ನಾಯಕರು, ಸಂಘಟನಾ ಚತುರರಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಕ್ಷಯ್ ಚಕ್ರವರ್ತಿ, ಸಂಘಟನಾ ಕಾರ್ಯದರ್ಶಿಗಳು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬಿಜಾಪುರ, ಇವರನ್ನು ಸಹಿತ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇವರಿಗೆ ಗ್ರಾಮದ ಎಲ್ಲ ಗುರಿಯರು ತಾಯಂದಿರ ವತಿಯಿಂದ ಅವರನ್ನು ಸಹಿತ ಉತ್ಪೂರ್ಣವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಾನ್ಯರಿಗೆ ಬಹಳಷ್ಟು ಸಹಕಾರವನ್ನು ನೀಡಿದವರು ಮಠವ ತಳವ ಇವರು ಮುಖ್ಯ ಅತಿಥಿಗಳು, ಕರ್ನಾಟಕ ರಕ್ಷಣೆಗೆ ರಾಜ್ಯ ಸಂಚಾಲಕರು ಆಗಿರ್ತಕ್ಕಂಥ ಮಾವನವರಾಗಿರ್ತಕ್ಕಂಥ ಶ್ರೀ ಅಶೋಕ್ ಕಾರಿಮಾಲ್ ಅವರು ಇನ್ನೂ ಕೆಲವೇ ನಿಮಿಷಗಳಲ್ಲಿ ಆಗಮಿಸ್ತಾರೆ. ಅವರನ್ನು ಸಹಿತ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಈ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ತಮ್ಮೆಲ್ಲರ ವತಿಯಿಂದ ಉತ್ಪೂರ್ಣವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಾನ್ಯರಿಗೆ ಈ ಗ್ರಾಮದ ಸಮ್ಮೇಳನಕ್ಕೆ ನಡೆದುಕೊಂಡವರು ಮಾನ್ಯ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾನ್ಯರಿಗೆ ಜಗದೀಶ್ ಬಿಗುರ್ಕುಂಡಿ ಅವರು ಬಂದು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇವರಿಗೆ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಪ್ರಾರಂಭವಾಗಿದೆ. ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಮನೆ ಪೂಜ್ಯರಿಗೆ ಹಾಗೂ
ಈ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡತಕ್ಕಂಥ ಶ್ರೀ ಈರಣ್ಣ ಚಪ್ಪಟ್ಟಣ ಶೆಟ್ಟಿ ಹಾಗೆ ಜಿಲ್ಲಾಧ್ಯಕ್ಷರು ಹಾಗೆ ಸರ್ವಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲ ಗಣ್ಯ ಅತಿ ಗಣ್ಯರಿಗೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಿರಿಗನ್ನಡಂ ಸಾಹಿತ್ಯ ಪರಿಷತ್ತು ಬಸವನ ಬಾಗೇವಾಡಿ ಇವಳಿಗೆಯ ಇತಿಹಾಸದಲ್ಲಿಯೇ ಸುವರ್ಣದ ಅಕ್ಷರಗಳಿಗೆ ಬರೆದಿರುವ ಈ ಶುಭ ಸುದಿನದಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಇವಳಿಗೆಯ ತಾಯಿ ವರದಾನಿ ಲಕ್ಕಮ್ಮ ದೇವಿಯ ಈ ದೇವಾಲಯದ ಆವರಣದಲ್ಲಿ ಇದೀಗ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ. ಅದು ಗೋವಂತನಗಿರಿಗೆ ಕಾರು ದೀಪವಾಗುವುದು ಎನ್ನುವಂತೆ ಸ್ವಯಂವರ ನುಡಿಗಳನ್ನು ಸ್ಮರಿಸುತ್ತಾ ಇವತ್ತು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತೆ ಇವರಿಗೆ ಗ್ರಾಮದಲ್ಲಿ 10ನೇ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಯೊಂದಿಗೆ ನಾಡದೇವಿ ಕನ್ನಡಾಂಬೆಗೆ ಭಾವಚಿತ್ರಕ್ಕೆ ಪುಷ್ಪ ಸಲ್ಲಿಸ್ತಾ ಇದೆ. ಈ ಸಂದರ್ಭದಲ್ಲಿ ಈ ಗ್ರಾಮದ ಪ್ರತಿಯೊಂದು ಹಿರಿಯರನ್ನ, ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ, ಗ್ರಾಮ ಪಂಚಾಯತಿ ಸದಸ್ಯರನ್ನ, PTPS ಅಧ್ಯಕ್ಷರನ್ನ, ಸದಸ್ಯರನ್ನ, ಪ್ರತಿಯೊಬ್ಬರನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಸದಾ ಸ್ಮರಿಸ್ತದೆ ಅನ್ನುವಂತ ಪ್ರೀತಿಯ ಮಾತನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಸಮ್ಮೇಳನದ ಜೋರಾದ ಚಪ್ಪಾಳೆ. ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಿದ್ದರಾಮ್ ಈ ಬಿರಾದರ್ ಇವರು ಸಾಹಿತಿಗಳು, ಹಲವಾರು ಕೃತಿಗಳನ್ನ ಕನ್ನಡ ಸಾರಸ್ವತ ಲೋಕಕ್ಕೆ ಕನ್ನಡ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೀರ್ತಿ ಇರುವುದು. ಇದೀಗ ಇದು ಸಿದ್ದರಾಮ್ ಈ ಬಿರಾದರ್ ಸಮ್ಮೇಳನದ ಅಧ್ಯಕ್ಷರ ನುಡಿಯ ಕೃತಿ ಸಂಪುಟ ಇದೀಗ ಬಿಡುಗಡೆ ಆಗ್ತಾ ಇದೆ. ಜೋರಾದ ಚಪ್ಪಾಳೆ ಮೂಲಕ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಮೇಲೆ ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಎಂಬ ವಾಣಿಯನ್ನು ಸ್ಮರಿಸಿಕೊಂಡು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಬಸವನ ಬಾಗೇವಾಡಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಈಗ ಸಮ್ಮೇಳನ ಅಧ್ಯಕ್ಷರ ನುಡಿ ಬೀಳ್ಕೊಡುವ ಸಂಪ್ರದಾಯ ಎಲ್ಲರನ್ನೂ ಉತ್ತೇಜಿಸುವಂತೆ ಮಾಡುತ್ತದೆ. ಹೀಗಾಗಿ ವಿಭಿನ್ನ ನೆಲೆಯ ತಾಣವಾದ ಇವರಿಗೆ ಚಿಕ್ಕ ಮತ್ತು ದೊಡ್ಡ ಗ್ರಾಮಕ್ಕೆ ಹೆಸರಾಗಿದೆ. ಇದು ಅಲ್ಲದೆ 2 ಕೋಟಿಗೂ ಅಧಿಕ ಹಣದಲ್ಲಿ ನಿರ್ಮಾಣವಾದ ಲಕ್ಕಮ್ಮದೇವಿ ಭವ್ಯ ದೇವಸ್ಥಾನ ಹಾಗೂ 1 ಕೋಟಿಗೂ ಹೆಚ್ಚು ರೂಗಳಲ್ಲಿ ನಿರ್ಮಾಣವಾದ ಕರ್ನಾಟಕದಲ್ಲಿ ಅತಿ ಎತ್ತರದ ಅಂದರೆ ನೆಲಗಟ್ಟನ್ನು ಹಿಡಿದು ಸುಮಾರು 105 ಅಡಿ ಎತ್ತರದ ಮಾಲಗಮ್ಮ ನಿರ್ಮಿಸುವಲ್ಲಿ ಸರ್ಕಾರದ ಅನುದಾನವಿಲ್ಲದೆ ನಿರ್ಮಾಣ ಮಾಡಿ ಅವಿಸ್ಮರಣೀಯ. ಎಲ್ಲಿಯ ಕಾಶ್ಮೀರ, ಎಲ್ಲಿಯ ಅಫ್ಘಾನಿಸ್ತಾನ, ಮರುಳು ಶಂಕರರು ಬಂದರು, ಮಾದಾರ ಚೆನ್ನಯ್ಯ ಬಂದರು, ಹುಲ್ಬೆಂಚಿ. ಇಲ್ಲಿ ಈ ಕಾರ್ಯವನ್ನು ಅಂತ್ಯಾಕ್ಷರಿಯಾಗಿ ಕರೆಯುವಾಗಿನ ಲಾಲಕ್ಯ, ಮಮತೆ ಎತ್ತು ಕಾಣುವುದನ್ನು ಎಷ್ಟೋ ಜನರು ಗಮನಿಸಿ ಗುರುತಿಸುವುದೇ ಇಲ್ಲ. ಇದು ನಮ್ಮ ಕನ್ನಡ ತವರು, ಇದು ನಮ್ಮ ಕನ್ನಡದ ಹೆಮ್ಮೆ. ಇನ್ನು ಸಾಹಿತ್ಯ ಕ್ಷೇತ್ರದ ಮುಖ ಮಾಡಿದಾಗ ಈ ನಾಡ ನುಡಿಗೆ ಶ್ರೇಷ್ಠ ಕೊಡುಗೆ ನೀಡಿದ ಯರನಾಡದ ಸಿಧು ಸಂದೇಶವನ್ನು ಕೊಟ್ಟ ನಾಡು ಬಸವನಾಡು. ಸಾಹಿತ್ಯಕ್ಕೆ ತನ್ನದ ಆದ ಕೊಡುಗೆ ನೀಡಿದ ಬಸವನಾಡ ಶಂಕರ ಮೈಸೂರು, ಮುಳವಾಡದ ಪ್ರಭು ಸೀತಾಪುರ್, ಮನಗುಳಿಯ ಸಿಟಿ ಪಟ್ಟಣದ ಸಾಂಗಮೈಸ ಭುಜಗೊಂಡ, ಗಿರಿಜಾ ಮುದ್ದಾಪುರ, ಬಸವನ ಬಾಗೇವಾಡಿಯ ಲರು ಗುಳಸಂಗಿ, ಬಸಮ್ಮ ಹಂಗಿ,
ಮಾಲ್ತೇಶ್ ಸಂಘ ಮುಂಗಳೇಶ್ವರದ ಈರಣ್ಣ ಮಿಗಿನಾಳ್ ಕೆ.ಎಸ್. ಭಾಗ್ಯ ಸಿದ್ದಲಿಂಗ ಮಹಾಸ್ವಾಮಿಗಳ ಪ್ರಾಧಾನ್ಯದಿಂದ ಕೊಡಬೇಕು ಹಾಗೂ ವಿಷಾದ ಆನಂದ ದೇವರ ಪ್ರಾಧಾನ್ಯದಲ್ಲಿ ಕೊಡಬೇಕು ಮನೆಮನೆದು ಈಗ ತಾನೇ ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ಹಿರಿಯರಾದಂಥ ಈರಣ್ಣಾಚ ಪಟ್ಟಣಶೆಟ್ಟಿಯವರ ಅವರನ್ನು ವಂದಿಸಿ ಹಾಗೂ ಈ ಸಭಾಧ್ಯಕ್ಷರಾದಂಥ ಶ್ರೀ ಸಿದ್ದರಾಮ್ ವೀರಪ್ಪ ಬೆಳಗಾವಿ ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ಹಾಸಿಂ ಕೆ ಸಾಹೇಬರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀ ಸುರೇಶ್ ಆರೋಗ್ಯರು ಮಣಿಪುರ ಸಿದ್ದಲಿಂಗ ಮಹಾಸ್ವಾಮೀಜಿಯವರ ಪವಿತ್ರ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸಿ ವಿಚಾರ ಗ್ರಾಮದ ಹಿರಿಯ ಸಂಸ್ಥಾನದ ಪರಮ ಪೂಜ್ಯ ಆನಂದ ದೇವರ ಪವಿತ್ರ ಪಾದಗಳಿಗೆ ಕೋಟಿ ಕೋಟಿ ನಮನಗಳು ಮತ್ತು ಶರಣಾರ್ಥಿಗಳು. ಸಮಾರಂಭದಲ್ಲಿ ಉಪಸ್ಥಿತರಿರುವ ಬಸವನ ಬಾಬು ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದುಕೊಂಡು ಕನ್ನಡದ ವಿಷಯಗಳನ್ನು ಮತ್ತೊಂದಿಷ್ಟು ತಮ್ಮ ಮನಗಾಲಕ್ಕೆ ಮುಟ್ಟಿಸುವ ಕೆಲಸವನ್ನ ಮಾಡುವ ಗುರಿ ಮತ್ತು ಉದ್ದೇಶ ನಮ್ಮದಾಗಿದೆ. ಯಾರನ್ನು ಮನನೋಯಿಸುವುದಾಗಲಿ ಖಂಡಿತವಾಗಿಯೂ ಕನ್ನಡ ಸಾಹಿತ್ಯ ಪರಿಷತ್ತು ನಡೆದುಕೊಳ್ಳುವುದಿಲ್ಲ ಮತ್ತು ನಡೆದುಕೊಳ್ಳಲಿಕ್ಕೆ ಸಾಧ್ಯವೂ ಇಲ್ಲ. ಈಗ ತಾನೇ ನಮ್ಮ ಸಂಘಟನೆಯ ಹಿರಿಯರು ಬಂದಿದ್ದರು ಈ ವೇದಿಕೆ ಮೇಲೆ. ಇದರ ನಿಯಮಗಳನ್ನು ಮಾಡಿದ್ದು ನಾವಲ್ಲ, ಶಿವಾನಂದ ಗೌಡರವರು ಅಲ್ಲ, ಅದನ್ನು ಮಾಡಿದವರು ಕರ್ನಾಟಕದ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು. ನಾಳೆ ಮಂಡ್ಯ ಜಿಲ್ಲೆಯಲ್ಲಿ ಅಖಿಲ ಭಾರತ ಕನ್ನಡದ ಸಾಹಿತ್ಯ ಸಮ್ಮೇಳನ ಜರುಗ್ತಾ ಇದೆ. ಅಲ್ಲಿಯೂ ಸಹ ಒಬ್ಬನ ಕವಿಗಳ ಹೆಸರು ಇರುವುದಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಫೋಟೋನೂ ಇರುವುದಿಲ್ಲ. ಆಗಿರ್ತಾವೆ, ಚುಟ್ಟುಮುಟ್ಟು ತಪ್ಪುಗಳಾಗಿರ್ತಾವೆ, ಅದನ್ನು ಸಮರ್ಥನೆ ಮಾಡಬೇಕಲ್ಲ, ನಾವು ಕ್ಷಮೆಯನ್ನು ಬೇಡ್ತೀವಿ. ಆದರೆ ಕಾರ್ಯಕ್ರಮ ನಡೆದಾಗ ಇವನಿಗೆ ಗ್ರಾಮದವರು ಸುಮಾರು 1 ತಿಂಗಳಿಂದ ನಿದ್ದೆ ಮಾಡದೆ ಹಗಲು ರಾತ್ರಿ ತಮ್ಮೂರನ್ನು ಎಲ್ಲೆಲ್ಲಿ ನೌಕರಿ ಮಾಡ್ತಾ ಇದ್ದಾರೆ. ಬಸವರಾಜ್ ಕಂಡಿಗುಡ್ಡ ಅವರಿಂದ ಲಿಸ್ಟನ್ನು ಪಡೆದುಕೊಂಡು ನೂರಾರು ಮಂದಿಗೆ ಸಂಪರ್ಕ ಮಾಡಿ ಬಹಳ ಶ್ರಮ ವಹಿಸಿ ಈ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಅಂತ ಕೆಲವೊಬ್ಬರು ಕಾಳು ಬಂದು 5 ದಿವಸ ಆಯಿತು, ನಮ್ಮನ್ನ ಕರೆಸಿ ಹೊರಗೆ ಕೇಳಬಹುದಾಗಿದೆ, ಗ್ರಾಮಸ್ಥರನ್ನು ಕರೆದು ಹೊರಗೆ ಕೇಳಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಬಂದು ಗೊಂದಲ ಸೃಷ್ಟಿ ಮಾಡಿ ಬಯಸಿದ ಜನ ಮಕ್ಕಳು ಬೆಳಗಿನ ಜಾವದಲ್ಲಿ ವಿವಿಧ ವೇಷಭೂಷಣಗಳನ್ನು ಹಾಕಿಕೊಂಡು ಮಾನ್ಯ ಸರ್ವಾಧ್ಯಕ್ಷರ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಬಹಳ ಘನತೆ ಗೌರವವನ್ನು ತಂದಿದ್ದಾರೆ. ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿಯರು ರೈತಗೀತೆ ಹಾಡಿದರು, ಪ್ರೌಢಶಾಲೆಯ ವಿದ್ಯಾರ್ಥಿಗಳು ನಾಡಗೀತೆಗಳನ್ನು ಹಾಡಿದರು. ನಾನು ಚಕ್ರಮಣೀಶ್ವರಿಗೆ ಹೇಳಿದ್ದೆ ಒಂದು ವಿಚಾರ, ಇಲ್ಲಿ ಸ್ಥಳೀಯರು ಎಷ್ಟು ಮಂದಿ ಸಿಗ್ತಾರೆ ಅವರೆಲ್ಲ ಬಳಕೆ ಮಾಡಿ, ಬೇರೆ ಬೇರೆ ಕಡೆ ಅಡ್ಡಾಡೋರು ಅವರಿಗೆ ಎಲ್ಲಿ ಬೇಕಾದಲ್ಲಿ ವೇದಿಕೆಗಳು ದೊರಕ್ತವೆ. ಆದರೆ ಸ್ಥಳೀಯರಿಗೆ ಬಹಳಷ್ಟು ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆಯನ್ನ ಇಲ್ಲಿ ಮಾಡಿದ್ದೇವೆ. ಎಲ್ಲಿ ಮಾಡಬೇಕು ಸಮ್ಮೇಳನ ಅಂತ ಬಂದಾಗ ಮಣಿಪುರ ಸಿದ್ದಲಿಂಗ ಮಹಾಸ್ವಾಮೀಜಿಯವರು ಇವನಿಗೆ ಆಧ್ಯಾತ್ಮಿಕ ಗ್ರಾಮ ವರಸಿದ್ಧಿ ಲಕ್ಕಮ್ಮ ದೇವಿಯ ಆಶೀರ್ವಾದದಿಂದ ಆ ಜನರು ಅನೇಕ ಕಾರ್ಯಕ್ರಮಗಳು ಅಲ್ಲಿ ಯಶಸ್ವಿಯನ್ನು ಮಾಡಿದ್ದಾರೆ. ನನಗೆ ಕಾಣತಕ್ಕಂಥ ಒಂದೇ ಒಂದು ಗ್ರಾಮ ಈ ಸದ್ಯ ತಿರುವಳಿಗೆಯಲ್ಲಿ ವಿಚಾರಿಸಿದಂದಾಗ ಮಾನ್ಯ ಭೀಮರಾವ್ ಚಕ್ರಮಣಿ ಸರ್ ಅವರು ನಮಗೆ ಈ ಊರಕ್ಕೆ ಕರ್ಕೊಂಡು ಬಂದು ಅಷ್ಟೇ ಅಲ್ಲ, ಎಲ್ಲ ವ್ಯವಸ್ಥೆಯನ್ನ ಮಾಡಿದಂಥವರು ನಾವು ಯಾರೂ ಅಲ್ಲ, ಈ ಗ್ರಾಮದವರೇ ಈ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದು ಅನ್ನೋ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ನನಗೆ ಗೊತ್ತಿದೆ, ನಾನು ಗ್ರಾಮೀಣ ಭಾಗದಿಂದ ಬಂದವನು. ರೈತಾಪಿ ಜನರ ಮನಸ್ಸು ಹೇಗಿದೆ ಅನ್ನೋದನ್ನ ನರನಾಡಿಯನ್ನು ಅರಿತುಕೊಂಡವನು ನಾನು. ರೈತ ಒಮ್ಮೆ ಎಸ್ ಅಂದ್ರೆ ಹೌದು ಅಂದ್ರೆ ಹೊಳೆ ತಿರುಗಿ ನೋಡುವುದಿಲ್ಲ, ತನ್ನ ಆಸ್ತಿ ಮಾರಾಟ ಕಾರ್ಯಕ್ರಮ ಮಾಡಿ ಕಳಿಸಿದಂಥ ಅನೇಕ ಉದಾಹರಣೆಗಳು ಈ ಜಿಲ್ಲೆಯಲ್ಲಿದೆ. ಅಂತ ಒಂದು ಈ ಗ್ರಾಮ ಎಷ್ಟು ಸೊಗಸಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅಲ್ಪೋಪಹಾರ ಮಧ್ಯಾಹ್ನ ಹೋಳಿಗೆಗೆ 40 ಜನ ಹೆಣ್ಣು ಮಕ್ಕಳನ್ನ ತಾಯಂತರು ಕರ್ಕೊಂಡು ಬರ್ತಾ ಇದ್ದಾರೆ. ಕನ್ನಡದ ಹಬ್ಬಕ್ಕೆ ಸಾವಿರಾರು ಜನ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಈ ಗ್ರಾಮದ ಪ್ರಸಾದವನ್ನ ಅರ್ಥಪೂರ್ಣ
ಅತ್ಯುತ್ತಮವಾಗಿ ನೀಡಬೇಕು ಅನ್ನುವಂಥ ಹಂಬಲದಿಂದ ನಿನ್ನೆ ರಾತ್ರಿ 8 ಗಂಟೆಯಿಂದಲೇ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ.